ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಬೆಳಿಗ್ಗೆ ಬೇಗನೆ ಹೇಳೋಣ ಅಂತ ಹೇಳಿ ಅಲಾರಾಮ್ ಇಟ್ಟಿದ್ದೆ. ಸೊ ಅಲಾರಾಮ್ ಆಫ್ ಮಾಡ್ಬಿಟ್ಟು ಮತ್ತೆ ಮಲ್ಕೊಬಿಟ್ಟೆ. ಓಕೆ, ಇಟ್ಸ್ ಓಕೆ ಅಂತ ಹೇಳಿ ಮತ್ತೆ ಎದ್ದು ಬಂದು ಹೊರಗಡೆ ಎಲ್ಲ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಟು, ರಂಗೋಲಿ ಸಿಂಪಲಾಗಿತ್ತಲ್ಲ ರಂಗೋಲಿ ಬಿಡೋಕ್ಕೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮಕ್ಕೆ ಸ್ವಲ್ಪ ರಂಗೋಲಿ ಹಾಕೊಂಬಿಟ್ಟು ಹಂಗೆ ಬಣ್ಣ ಥರ ಹಚ್ಚಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ನನಗೆ ಅನ್ನಿಸ್ತೈತೆ. ಸೊ ನೋಡಿ, ಇಲ್ಲಿ ಸಿಂಪಲಾಗಿ ಈ ಥರ ರಂಗೋಲಿ ಬಿಟ್ಟಿದ್ದೆ. ಫೈನಲಾಗಿ ಹೂವು ಏನಕ್ಕೆ ಮುಡಿಸಿಲ್ಲ ಅಂತ ಹೇಳಿದ್ರೆ, ಹೂವು ತಗೊಬಂದಿರಲಿಲ್ಲ. ಇನ್ನು ನಮ್ಮ ಮನೆಯವರು ನನ್ನ ಮಕ್ಕಳು ಮಲಗಿದ್ರಲ್ವ, ಸೊ ಆಮೇಲೆ ಹೋಗ್ಬಿಟ್ಟು ತರ್ತೀನಿ ಅಂತ ಹೇಳಿದರು. ಸೊ ಒಳಗಡೆ ಬಂದು ಫಸ್ಟು ಜೀರಾ ವಾಟರ್ ಕುಡಿದೆ. ಜೀರಿಗೆನ ಕಾಯಿಸ್ಕೊಂಡು ಬಿಸಿನೀರಲ್ಲಿ ಕುಡಿದೆ. ಸೊ ಒಳ್ಳೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ದೇವ್ರದ್ದು ಮೂವಿ ಕೊಟ್ಟಿದ್ದರು, ಶಿವಂದು. ಸೊ ಅದಕ್ಕೆ ನೋಡ್ತಾ ಕೂತಿದ್ದೆ, ಚೆನ್ನಾಗಿತ್ತು ಮೂವಿ ಅಂತ ಹೇಳಿ. ಇನ್ನು ನನ್ನ ಮಗಳು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಹಂಗೆ ಆಟ ಆಡ್ತಿದ್ಲು. ನಾನು ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ಇನ್ನು ಮನೆ ಕೆಲಸ ಒಂದೊಂದಾಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ಕಾರ್ಮೆಂಟ್ಗೆ ಹೋಗಿರಲಿಲ್ಲ, ಜ್ವರ ಇತ್ತು ಅಂತ ಹೇಳಿ. ಜ್ವರ ಏನಿರಲಿಲ್ಲ, ಕಮ್ಮಿ ಆಗಿತ್ತು. ಸೊ ನಾವು ಕಳಿಸಿರಲಿಲ್ಲ. ಮತ್ತು ಹಬ್ಬ ಹಿಂಗಿದ್ರು ಭಾನುವಾರನೇ ಬಿದ್ದೈತೆ, ರಜಾ ಅಲ್ವಾ. ಸೊ ಅದಕ್ಕೆ ಮನೆಯೆಲ್ಲ ಮಾಫ್ ಮಾಡಿಕೊಂಡು ರೆಡಿ ಮಾಡಿದೆ. ನಮ್ಮ ಮನೆಯವರು ಹೂವು ತರೋದಕ್ಕೆ ಅಂತ ಹೇಳಿ ಹೋಗಿದ್ರು. ಇವತ್ತು ಹಬ್ಬ ಅಲ್ವಾ, ಏನಾದ್ರು ಸ್ವೀಟ್ ಮಾಡೋಣ ಅಂತ. ಸೊ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ನಮ್ಮದು ಕ್ಯಾಸೆಟ್ ಇತ್ತಲ್ಲ, ಅದೆಲ್ಲ ಸ್ವಲ್ಪ ಸ್ಟ್ರಕ್ ಆಗೋ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಿರೋರು ಸ್ಟುಡಿಯೋ ಇಟ್ಕೊಂಡಿದ್ದಾರೆ, ಜ್ಞಾನೇಶಣ್ಣ ಅಂತ. ಸೊ ಅವ್ರ ಹತ್ರ ಹೋಗಿ ಹೇಳಿದ್ಕೆ ಅವರು ಫೋನ್ಗೆ ಲೋಡ್ ಮಾಡಿಬಿಟ್ಟು ಕೊಟ್ಟಿದ್ರು ವೀಡಿಯೋಸ್ನ. ಸೊ ಅದಕ್ಕೆ ನೋಡ್ತಿದ್ವಿ. ಮತ್ತು ಫೈನಲಿಗೆ ಎಲ್ಲ ಕೆಲಸ ಆಯಿತು. ಇನ್ನು ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಕ್ಕಳು ಸ್ನಾನ ಮಾಡ್ತಾಯಿದ್ದಾರೆ ಇವಾಗ. ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಆಗಲೇ ಸ್ನಾನ ಮಾಡಾಯಿತು. ನಾನು ಮತ್ತು ನನ್ನ ಚಿಕ್ಕ ಮಗಳು ಸ್ನಾನ ಮಾಡಾಯಿತು. ಇನ್ನು ನಮ್ಮ ಮನೆಯವರು ನನ್ನ ಮಗಳಿಗೆ ಸ್ನಾನ ಮಾಡಿಸ್ತಿದ್ದಾರೆ, ಅವರು ಸ್ನಾನ ಮಾಡ್ಕೊತಿದ್ದಾರೆ. ಸೊ ಫೈನಲಾಗಿ ನಾವು ವರ್ಷ ಅಂದರೆ ಈಗೊಂದು 5 ವರ್ಷದಿಂದನೇ ಆ ಟೆಂಪಲ್ಗೆ ಹೋಗ್ತಾ ಇರೋದು, ಶಿವ ಟೆಂಪಲ್ಗೆ. ಸೊ ಅದಕ್ಕೆ ಇವಾಗಲೂ ಹೋಗಿದ್ದು ಬರೋಣ ಅಂತ ಹೇಳಿ ರೆಡಿ ಆಗಿತ್ತು. ಮತ್ತು ರೈಸ್ ಮಾಡಿ ಫೋಟೋ ಎಲ್ಲ ಸೀಟಿ, ಹೂವು ತಂದುಕೊಟ್ರು. ಫೋಟೋ ಎಲ್ಲ ಸೀಟಿ, ಫೋಟೋಗೆ ಹೂವೆಲ್ಲ ಮುಡಿಸಿ ದೀಪ ಹಚ್ಚಿದೆ. ಫೈನಲಾಗಿ ಪೂಜೆನೂ ಆಯಿತು. ಮತ್ತು ಸ್ವೀಟ್ ಏನಾದರೂ ಮಾಡಬೇಕಲ್ವ ಹಬ್ಬದ ದಿನ ಅಂತ ಹೇಳಿ ಹಾಲು ಮಾಡಿದ್ವಿ. ನನ್ನ ಮಗಳು ಮಾತ್ರ ಏನೇ ಮಾಡಿದ್ರು ಸ್ವೀಟ್ ತಿನ್ನಲ್ಲ, ಹಂಗೊಂದು ಸ್ವಲ್ಪ ಬಾಯಿಗೆ ಆಗ್ತಾ ಅದನ್ನು ಸೇರಿಸಿ ಹೋಗಿದ್ಲು. ಸೊ ಫೈನಲಿ ಪೂಜೆ ಎಲ್ಲ ಆಗಿ ಇವಾಗ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಯಾವ ಟೆಂಪಲ್ ಅಂತ ಹೇಳಿದ್ರೆ, ಅಲ್ಲಿ ಶೀಲ್ನೆರೆ ಹತ್ರ ಶಿವನ್ ಟೆಂಪಲ್ ಇದೆ. ಸೊ ನನ್ನ ಫೇವ್ರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು. ವರ್ಷ ಶಿವರಾತ್ರಿ ಹಬ್ಬದ ದಿನ ಮಿಸ್ ಮಾಡಲ್ಲ, ಹೋಗ್ತೀವಿ. ಹಾಗೆ ಆನ್ ದ ವೇ ಹೋಗ್ತಿದ್ವಲ್ಲ, ಅಲ್ಲೇ TV ಸರ್ಕಲ್ ಗೌರ್ಮೆಂಟ್ ಆಸ್ಪತ್ರೆ ಇದೆಯಲ್ವಾ. ಸೊ ಅಲ್ಲಿ ಪಾನಿಪುರಿ ಮಾಡ್ತಾರೆ. ನನಗೆ ಸಖತ್ ಇಷ್ಟ ಪಾನಿಪುರಿ. ನಾನೇನು ತಿನ್ನೋಕೆ ಹೋಗಲ್ಲ. ಫಸ್ಟು ನನಗೆ ಗೋಬಿ ಅಂದರೆ ಸಖತ್ ಇಷ್ಟ ಆಯಿತು. ಬಟ್ ಆ ಬೇಲ್ಪುರಿ ಟೇಸ್ಟ್ ಆಗ್ಬಿಟ್ಟೈತೆ. ಆ ಬೇಲ್ಪುರಿ ಟೇಸ್ಟ್, ನಾನೆಲ್ಲೂ ಬೇಲ್ಪುರಿ ತಿನ್ನಲ್ಲ, ಇಲ್ಲಿ ಮಾತ್ರನೇ ತಿನ್ನೋದು. ಸೊ ಅದಕ್ಕೆ ಬೇಲ್ಪುರಿ ತಿನ್ನೋಣ ಅಂತ ಹೋಗಿದ್ದೆ. ಇನ್ನು ನಮ್ಮ ಮನೆಯವರು ನಮ್ಮ ಅವ್ವಂಗೆ ಲಟ್ಕೆ ತರೋಣ ಅಂತ ಹೋಗಿದ್ರು. ಹೆಂಗಿದ್ರು ಆನ್ ದ ವೇ ಅಲ್ಲೇ ನಮ್ಮೂರು ಆಯ್ತಲ್ಲ. ಸೊ ನಮ್ಮ ಅವ್ವ ಅಪ್ಪನ್ನು ಮಾತಾಡ್ಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಹಂಗೆ ಊರಿಗೆ ಹೋಗ್ಬಿಟ್ಟು ಊರಿಂದ ಹೋಗ್ತಾಯಿದ್ದೀವಿ. ಊರಿಗೆ ಹೋಗಿ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಹತ್ರ ನಮ್ಮ ಅವ್ವ ಅಪ್ಪ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನಮ್ಮಪ್ಪ TV ನೋಡ್ತಿದ್ರು. ನಮ್ಮ ಅವ್ವ ಹಂಗಂಗೆ ನನ್ನ ಮಗಳು ಏನೇನೋ ರೇಗಿಸ್ಕೊತ ಮಾತಾಡ್ತಿದ್ಲು. ಇನ್ನು ನಮ್ಮವ್ವ ಅನ್ನ ಮಾಡಿ, ಸಾಂಬಾರು ಮಾಡಿ, ಪಲ್ಯ ಮಾಡಿದರು, ತರಕಾರಿ ಪಲ್ಯನ. ಇನ್ನು ಊಟ ಮಾಡಿಕೊಂಡು ಅಲ್ಲೇ ಆನ್ ದ ವೇ ಇತ್ತಲ್ವ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದು. ಮತ್ತು ಅಲ್ಲಿಂದ ಬಂದು ಟೆಂಪಲ್ಗೆ ಹೋಗಿ ಪೂಜೆನೂ ಆಯಿತು. ಪೂಜೆ ಮಾಡಿಸ್ಕೊಂಡು ಡೈರೆಕ್ಟಾಗಿ ಬಂದ್ವಿ. ಇವಾಗ ಸೆಕೆಂಡು ದೇವಸ್ಥಾನ ಇಲ್ಲಿ ಕಾಪನಹಳ್ಳಿ ಅಂತ ಐತೆ. ಶನಿ ದೇವ್ರ ದೇವಸ್ಥಾನ ಸಖತ್ತಾಗಿ ಮಾಡ್ತಾರೆ. ಇಲ್ಲಿಗೂ ನೈಟ್ ಟೈಮ್ ಐತೀವಿ. ಆಗಲೇ 2 ವರ್ಷ ಆಗಿತ್ತು ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ನನ್ನ ಮಗಳು ನೋಡಿ ಆಗಲೇ ರೆಡಿ ಆಗಿಬಿಟ್ಟು ನಿಂತಿದ್ಲು. ಸೊ ನಮ್ಮ ಚಿಕ್ಕಮ್ಮ ಅವರು ಮತ್ತು ನಮ್ಮ ಚಿಕ್ಕಪ್ಪ ಅವ್ರು ಬರ್ತಾರೆ ಅಂತ ಹೇಳಿದರು, ಅಂದರೆ ನಮ್ಮ ಮನೆಯವರ ಅಕ್ಕ ಭಾವ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಸುಮ್ಮನೆ ಯಾಕೆ ನಾವು ಬೇರೆ ಸಪ್ರೇಟಾಗಿ ಹೋಗೋದು ಅಂತ ಹೇಳಿಬಿಟ್ಟು ಸೊ ಅವ್ರ ಜೊತೆನೇ ಹೋಗೋಣ ಅಂತ ಹೋಗ್ತಿದ್ವಿ. ಸೊ ಫೈನಲಾಗಿ ಬಂದ್ವಿ ದೇವಸ್ಥಾನದ ಹತ್ರ, ಕಾಪನಹಳ್ಳಿ ದೇವಸ್ಥಾನಕ್ಕೆ. ನನ್ನ ಮಗಳನ್ನ ಮೋನಿಕಾ ಎತ್ಕೊಂಡಿದ್ದಾಳೆ, ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮಗಳು. ಸೊ ಅವ್ರ ಮನೆಯವರು ಬಾಂಬೆಲಿರೋದು. ಸೊ ಸಖತ್ತಾಗಿ ಮಾಡಿದರು, ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿ ಇಷ್ಟ ಆಯಿತು ನಮಗೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆಯವರ ತಂಗಿ ಬಂದಿದ್ದಾರೆ. ಸಖತ್ ಚೆನ್ನಾಗಿದ್ರು, ಸಖತ್ತಾಗಿತ್ತು ಲೈಟಿಂಗ್ಸ್ ಎಲ್ಲ.
ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಫೈನಲಾಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 12:30 ಏನೋ ಆಗಿತ್ತು ಟೈಮು. ಸೊ ಊಟ ಮಾಡಿದ್ದೆ 11 ಕಾಲಲ್ಲಿ ನಾವು. ಸೊ ಊಟ ಮಾಡಿಕೊಂಡು ಮತ್ತು ಮನೆಗೆ ಬಂದಿದ್ದು 12:30. ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ನೋಡಿ ಊಟಕ್ಕೆ ಕೂತಿರೋದು ಇದು ವೀಡಿಯೋ. ಸೊ ನಾನು ಇನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.